ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಇಡೀ ದೇಶದ ಟೆನ್ಷನ್ ಸೆಂಟರ್ ಆಗಿ ಮಾಡಬಹುದು ಅಂದ್ರೆ ನಂಬ್ತೀರಾ? ಭಾರತೀಯರ ವಿರುದ್ಧ ಹರಿದಾಡಿದ 14 ಹೇಟೆಡ್ ಪೋಸ್ಟ್ ಯೂಟ್ಯೂಬ್, ಫೇಸ್ಬುಕ್, ಎಕ್ಸ್ ಪ್ಲಾಟ್ಫಾರ್ಮ್ಗೆ ಡೈರೆಕ್ಟ್ ಆಗಿ ಆರ್ಡರ್ ನೀಡಿದ್ದಾರೆ. ಸಿಂಗಾಪುರ್ ಗೌರ್ಮೆಂಟ್ ತಗೊಂಡಿರೋ ಈ ನಿರ್ಧಾರಕ್ಕೆ ಇಡೀ ವಿಶ್ವದ ಗಮನ ಸೆಳೆದಿದೆ. ಹಾಗಾದ್ರೆ ನಿಜವಾಗ್ಲೂ ಏನಾಯ್ತು ಗೊತ್ತಾ? ಸಿಂಗಾಪುರ್ ಗೌರ್ಮೆಂಟ್ ಇಂಡಿಯನ್ ಕಮ್ಯುನಿಟಿ ವಿರುದ್ಧ ಹರಿದಾಡಿದ 14 ಹೇಟೆಡ್ ಪೋಸ್ಟ್ಗಳಿಗೆ ಕಟ್ಟುನಿಟ್ಟಾಗಿ ನಿರ್ಬಂಧ ಹೇರಿದೆ. ಈ ಕ್ರಮವನ್ನು ಆನ್ಲೈನ್ ಕ್ರಿಮಿನಲ್ ಆರ್ಮ್ಸ್ ಆಕ್ಟ್ 2023 ಅಂಡರಲ್ಲಿ ಬರುತ್ತೆ. ಸಮಾಜದಲ್ಲಿ ದ್ವೇಷ, ಹಿಂಸಾಚಾರ ಹಬ್ಬಿಸುವ ಆನ್ಲೈನ್ ಕಂಟೆಂಟ್ ಅಥವಾ ಪೋಸ್ಟ್ ಮೆಸೇಜ್ಗಳಿಗೆ ತಕ್ಷಣ ಆಕ್ಷನ್ ತೆಗೆದುಕೊಳ್ಳೋ ನಿರ್ಧಾರ ಅಥವಾ ಪವರ್ನ ಗೌರ್ಮೆಂಟ್ ನೀಡಿದೆ. ಇದೀಗ ಸರ್ಕಾರ ಯೂಟ್ಯೂಬ್, ಫೇಸ್ಬುಕ್, ಎಕ್ಸ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿಗೆ ಆ ಪೋಸ್ಟ್ಗಳನ್ನ ರಿಮೂವ್ ಮಾಡಲು ಡೈರೆಕ್ಟ್ ಆಗಿ ಆರ್ಡರ್ ನೀಡಿದೆ. ರಿಪೋರ್ಟ್ಸ್ಗಳ ಪ್ರಕಾರ ಈ ಪೋಸ್ಟ್ಗಳು ಇಂಡಿಯನ್ ಕಮ್ಯುನಿಟಿ ವಿರುದ್ಧ ದ್ವೇಷ ಹುಟ್ಟಿಸುವ ರೀತಿ ಕಂಟೆಂಟ್ ಇತ್ತು ಎಂದು ಸಿಂಗಾಪುರ್ ಗೌರ್ಮೆಂಟ್ ಸ್ಪಷ್ಟವಾಗಿ ಹೇಳಿದೆ. ಇದೇ ಕಾರಣಕ್ಕೆ ಈ ವಿಷಯ ತುಂಬಾ ಸೀರಿಯಸ್ ಆಗಿ ಹೋಗಿದೆ. ಸಿಂಗಾಪುರ ವಿಶ್ವದ ಅತ್ಯಂತ ಬಹುಸಂಸ್ಕೃತ ದೇಶಗಳಲ್ಲಿ ಒಂದು. ಹಲವಾರು ಸಮುದಾಯದ ಜನರು ಒಟ್ಟಿಗೆ ಬದುಕುವ ನಾಡಿದು. ಆದರೆ ಇದೊಂದು ಪೋಸ್ಟ್ ಇಂದ ಕಮ್ಯುನಿಟಿಯಲ್ಲಿ ಹೇಟೆಡ್ ಸ್ಪ್ರೆಡ್ ಆಗ್ತಾ ಇದೆ. ದೇಶದಲ್ಲಿರುವ ನೆಮ್ಮದಿ, ಒಗ್ಗಟ್ಟು ಹಾಳಾಗ್ಬೋದು, ಡೇಂಜರ್ ಆಗ್ಬೋದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಸ್ಟ್ರಿಕ್ಟ್ ಆಕ್ಷನ್ ಮೂಲಕ ಸರ್ಕಾರ ಒಂದು ಸ್ಟ್ರಾಂಗ್ ಮೆಸೇಜ್ ಕೊಟ್ಟಿದೆ. ಫ್ರೀಡಮ್ ಆಫ್ ಸ್ಪೀಚ್ ಇರಬೇಕು, ಆದರೆ ಹೇಟ್ ಸ್ಪೀಚ್ಗೆ ಫ್ರೀಡಮ್ ಇರಬಾರ್ದು. ನಿಮ್ಮ ಅನಿಸಿಕೆ ಏನು? ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಫ್ರೀಡಮ್ ಆಗಿ ಬಿಟ್ಬಿಡ್ಬೇಕಾ, ಅಥವಾ ಹೇಟ್ ಸ್ಪ್ರೆಡ್ ಮಾಡೋರಿಗೆ ಸ್ಟ್ರಿಕ್ಟ್ ಆಗಿ ಪನಿಷ್ಮೆಂಟ್ ಆಗಬೇಕಾ? ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಕನ್ನಡದಲ್ಲಿ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನೆಲ್ ಯುಕ್ತಿ ಲೋಕನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ.